ಹಾಯ್ ಹೆಲೋ ಪ್ರಿಯ ವೀಕ್ಷಕರೇ, ಮಾಹಿರ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಹಿಂದಿನ ತರಗತಿಯಲ್ಲಿ ನಾವು ಸೆಂಟೆನ್ಸ್ ಹಾಗೂ ಅದರ ವಿಧಗಳಿಗೆ ಸಂಬಂಧಪಟ್ಟಂತೆ ಇವಾಗ ನಾವು ಅಸರ್ಟಿವ್ ಸೆಂಟೆನ್ಸ್, ಇಂಟರಾಗೇಟಿವ್ ಸೆಂಟೆನ್ಸ್ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಸೊ ಪ್ರಿಯ ವೀಕ್ಷಕರೇ, ಇವತ್ತಿನ ತರಗತಿಯಲ್ಲಿ ನಾವು ಇಂಪರೇಟಿವ್ ಸೆಂಟೆನ್ಸ್, ಆಜ್ಞಾಕಾರಕ ವಾಕ್ಯ ಅಂತ ಹೇಳಿ ನಾವು ಹೇಳ್ತೇವೆ. ಈ ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಏನು, ಅದರ ಡೆಫಿನಿಷನ್ ಅನ್ನ, ಅದಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನ ತಿಳಿದುಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಟಿಇಟಿ ಕಾಲ್ ಫಾರ್ಮ್ ಆಗಿದ್ದು ಮುಂಬರುವ ಪರೀಕ್ಷೆಗಾಗಿ ತಾವೆಲ್ಲರೂ ತಯಾರಾಗಬೇಕು. ಟಿಇಟಿ ಪರೀಕ್ಷೆಗೆ ಅನುಗುಣವಾಗಿರ್ತಕ್ಕಂಥ ಅದೇ ರೀತಿಯಾಗಿ SSLC ಗೆ ಸಂಬಂಧಪಟ್ಟಂತಹ ಎಲ್ಲಾ ಗ್ರಾಮರ್ನ ಈ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ತಾ ಇದ್ದು, ಈ ಒಂದು ತರಗತಿಯನ್ನ ಎಲ್ಲರೂ ಸರಿಯಾಗಿ ವೀಕ್ಷಣೆ ಮಾಡಿ, ನೋಟ್ಬುಕ್ ನಲ್ಲಿ ಸರಿಯಾಗಿ ನೋಟ್ ಮಾಡಿ, ಸರಿಯಾಗಿ ಅರ್ಥೈಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ಸೊ ಪ್ರಿಯ ವೀಕ್ಷಕರೇ, ಇಂಪರೇಟಿವ್ ಸೆಂಟೆನ್ಸ್, ನಾವು ಇಂಪರೇಟಿವ್ ಸೆಂಟೆನ್ಸ್ ದ ಡೆಫಿನಿಷನ್ ಅನ್ನ ಮೊದಲು ಅರ್ಥ ಮಾಡಿಕೊಂಡಾಗ, ಇಂಪರೇಟಿವ್ ಸೆಂಟೆನ್ಸ್ is used to express commands, ಒಂದನೇದು commands, orders and requests is called an imperative sentence. Imperative sentence ಅಂದ್ರೆ, imperative sentence is used to express commands, ಆಜ್ಞೆಗಳನ್ನ, orders and requests, ಬೇಡಿಕೆಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಇಂಪರೇಟಿವ್ ಸೆಂಟೆನ್ಸ್ ಅನ್ನ ನಾವು ಬಳಸ್ತೇವೆ. ಸೊ ಅದಕ್ಕೋಸ್ಕರ ನಾವು ಇದಕ್ಕೆ ಇಂಪರೇಟಿವ್ ಸೆಂಟೆನ್ಸ್ ಅಂತ ನಾವು ಕರಿತೇವೆ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಕ್ಲೋಸ್ ದ ಡೋರ್, ಹೌದಾ? ಅಂಡ್ ಶಟ್ ಅಪ್, ಹೌದಾ? ಪ್ಲೀಸ್ ಹೆಲ್ಪ್ ಮೀ, please allow me to go. ಈ ರೀತಿಯಾಗಿ ನಾವು ಇಂಪರೇಟಿವ್ ಸೆಂಟೆನ್ಸ್ ಗಳಿಗೆ ಉದಾಹರಣೆಗಳನ್ನ ಹೇಳ್ತೇವೆ. ಕ್ಲೋಸ್ ದ ಡೋರ್ ಆಗಿರ್ಬೋದು, ಶಟ್ ಅಪ್ ಆಗಿರ್ಬೋದು, ಪ್ಲೀಸ್ ಹೆಲ್ಪ್ ಮೀ ಆಗಿರ್ಬೋದು, ಪ್ಲೀಸ್ ಅಲೋ ಮೀ ಟು ಗೋ ಆಗಿರ್ಬೋದು. ಇದರಲ್ಲಿ ಕ್ಲೋಸ್ ದ ಡೋರ್, ಶಟ್ ಅಪ್ ಇವು ಕಮೆಂಟ್ಸ್ ಅನ್ನ ಸೂಚಿಸಿದ್ರೆ, ಆರ್ಡರ್ ಅನ್ನ ಸೂಚಿಸಿದ್ರೆ, ಇಲ್ಲಿ ಪ್ಲೀಸ್ ಅಂತಕ್ಕಂತಹ ಒಂದು ವರ್ಡ್ ಅನ್ನ ಬಳಸಿ ನಾವು ಇಂಪರೇಟಿವ್ ಸೆಂಟೆನ್ಸ್ ಮಾಡಿದಾಗ ಅದು ರಿಕ್ವೆಸ್ಟ್ ಅನ್ನ ಏನ್ ಮಾಡುತ್ತೆ, ಸೂಚಿಸುತ್ತದೆ. ಸೊ ಪ್ರಿಯ ವೀಕ್ಷಕರೇ, ಈಗ ನಾವು ಇಂಪರೇಟಿವ್ ಸೆಂಟೆನ್ಸ್ ಹಾಗೂ ಅದರ ಡೆಫಿನಿಷನ್ ಅನ್ನ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ನಾವು ಇಂಪರೇಟಿವ್ ಸೆಂಟೆನ್ಸ್ ದ ಕೆಲವು ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನೋಡೋಣ, ಅದರ ಕೆಲವು ಲಕ್ಷಣಗಳನ್ನ ನೋಡೋಣ. ಕೀ ಕ್ಯಾರೆಕ್ಟರಿಸ್ಟಿಕ್ಸ್. ಹಾಗಾದ್ರೆ ಇಂಪರೇಟಿವ್ ಸೆಂಟೆನ್ಸ್ ಗೆ ಸಂಬಂಧಪಟ್ಟಂತೆ ಕೆಲವು ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ, these sentences ends with period or full point. ಫುಲ್ ಪಾಯಿಂಟ್ ಅಥವಾ ಪೀರಿಯಡ್ ದಿಂದ ಈ ಒಂದು ಸೆಂಟೆನ್ಸ್, ಪೀರಿಯಡ್ ಅಂದ್ರೂ ಪೂರ್ಣ ವಿರಾಮವೇ, ಫುಲ್ ಪಾಯಿಂಟ್ ಅಂದ್ರೂ ಕೂಡ ಪೂರ್ಣ ವಿರಾಮವೇ, ಅದರಿಂದ ಈ ಒಂದು ವಾಕ್ಯಗಳು ಕೊನೆಗೊಳ್ತವೆ, ಹೌದಾ? ಹಿಯರ್ ದ ಸಬ್ಜೆಕ್ಟ್ you is omitted. Here the subject you is omitted. Omit means ಕೈ ಬಿಡುವುದು ಅಥವಾ ಬಿಟ್ಟು ಬಿಡುವುದು, ಹೌದಾ? ಇಲ್ಲಿ ನಾವು ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ಯು ಅಂತಕ್ಕಂತಹ ಸಬ್ಜೆಕ್ಟ್ ಅನ್ನ ನಾವು ಬಳಕೆ ಮಾಡ್ತೇವೆ, ಆದ್ರೆ ಅದನ್ನ ಇಲ್ಲಿ ಕೈ ಬಿಡಲಾಗುತ್ತದೆ. ಹೇಗಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಕ್ಲೋಸ್ ದ
ಡೋರ್ ಅಂತಕ್ಕಂತಹ ಒಂದು ಇಂಪರೇಟಿವ್ ಸೆಂಟೆನ್ಸ್ ನಾವು ಬಳಸಿದಾಗ ಇಲ್ಲಿ ನಾವು ಯು ಕ್ಲೋಸ್ ದ ಡೋರ್, ಯು ಕ್ಲೋಸ್ ದ ಡೋರ್, ಆದ್ರೆ ನಾವು ಯು ಅಂತಕ್ಕಂತ ಒಂದು ಪ್ರೊನೌನ್ ಅನ್ನ ಇಲ್ಲಿ ನಾವು ಒಮಿಟ್ ಮಾಡ್ತೇವೆ, ಹೌದಾ, ಅದನ್ನ ಇಲ್ಲಿ ಬಿಟ್ಟು ಬಿಡ್ತೇವೆ. ಸೊ ಅದಕ್ಕೋಸ್ಕರ ಇಂಪರೇಟಿವ್ ಸೆಂಟೆನ್ಸ್ ಗಳಲ್ಲಿ ಯು ಅನ್ನ ನಾವು ಬಳಸೋದಿಲ್ಲ, ಅದನ್ನ ನಾವು ಬಿಟ್ಟು ಇಂಪರೇಟಿವ್ ಸೆಂಟೆನ್ಸ್ ಗಳನ್ನ ಇಲ್ಲಿ ಮಾಡಬೇಕಾಗ್ತದೆ, ಹೌದಾ. ಅದೇ ರೀತಿಯಾಗಿ these sentences ends with exclamatory mark. exclamatory mark ಅಂದ್ರೆ ಉದ್ಗಾರವಾಚಕ ಚಿಹ್ನೆ. ಈ exclamatory mark sometimes ಕೆಲವೊಂದು ಸಾರ್ತಿ ಈ ಇಂಪರೇಟಿವ್ ಸೆಂಟೆನ್ಸ್ ಗಳನ್ನ ಎಕ್ಸ್ಕ್ಲಾಮೇಟರಿ ಮಾರ್ಕ್ ದಿಂದ ನಾವು ಕೊನೆಗೊಳಿಸ್ತೇವೆ. ಯಾವ ಸಂದರ್ಭದಲ್ಲಿ ನಾವು ಇಂಪರೇಟಿವ್ ಸೆಂಟೆನ್ಸ್ ಗಳಿಗೆ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಗಳನ್ನು ಕೊಡಬೇಕು, ಉದ್ಗಾರವಾಗಿ ನಾವು ಹೇಳಬೇಕಾಗ್ತದೆ. ಕೆಲವೊಂದು ಸರ್ತಿ ಯಾರಾದರೂ ಮಕ್ಕಳು ಓಡಿ ಹೋಗ್ತಿರುವಾಗ ಯಾವುದಾದ್ರೂ ವಾಹನ ಬಂದಾಗ ನಾವು ಏನ್ ಅಂತ ಕರಿತೇವೆ, ಅವರಿಗೆ ಸ್ಟಾಪ್ ಅಂತ ಕರಿತೇವೆ, ಹೌದಾ. ನಾವು ಎಕ್ಸೈಟ್ ಆಗಿ ಸ್ಟಾಪ್ ಅಂತ ಕರಿತೇವೆ. ಓಡು ಅಂತ ಹೇಳಿದಾಗ, ಎಕ್ಸೈಟ್ ಆಗಿ ಓಡು ಅಂತ ಹೇಳಿದಾಗ ಗೋ ಅಂತ ಹೇಳಿ ಜೋರಾಗಿ ಹೇಳ್ತೇವೆ, ಹೌದಾ, ಗೋ ಅಂತ ಹೇಳಿ ಜೋರಾಗಿ ಹೇಳ್ತೇವೆ. ಮಕ್ಕಳು ಯಾವುದೇ ಸಂದರ್ಭದಲ್ಲಿ ಬರಿತಾ ಇಲ್ಲ ಅಂದ್ರೆ ಅವರಿಗೆ ರೈಟ್ ಅಂತ ಹೇಳ್ತೇವೆ, ರೈಟ್, ಹೌದಾ. ಈ ರೀತಿಯಾಗಿ ಕೆಲವೊಂದು ಸಾರ್ತಿ ನಾವು ಇಂಪರೇಟಿವ್ ಸೆಂಟೆನ್ಸ್ ಗಳಿಗೆ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನ ನಾವು ಬಳಕೆ ಮಾಡ್ತೀವಿ. ಅದು ಸ್ಟಾಪ್ ಆಗಿರಬಹುದು, ಎಕ್ಸೈಟ್ ಆಗಿ ನಾವು ಆರ್ಡರ್ ಮಾಡಿದಾಗ, ರನ್, ಯಾರಾದರೂ ರೇಸ್ ಓಡುತ್ತಿರುವಾಗ ನಾವು ಸೈಡ್ ನಿಂತು ಚಿಯರ್ ಮಾಡ್ತಿರ್ತೀವಿ. ಚಿಯರ್ ಮಾಡುವಾಗ ನಾವು ಓಡು ಓಡು ಅಂತ ಅವರಿಗೆ ಜೋರಾಗಿ ಹೇಳ್ತಾ ಇರ್ತೇವೆ, ರನ್ 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 ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾವು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನ ನಾವು ಹೇಳಬೇಕು. ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನ ನಾವು ಸಡನ್ ಫೀಲಿಂಗ್ಸ್ ಗಳು ಬಂದಾಗ ಮಾತ್ರ ಬಳಸ್ತೇವೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಳಸ್ತಕ್ಕಂಥ ವಾಕ್ಯಗಳ ಶಬ್ದಗಳ ಕೊನೆಗೆ ನಾನು ಎಕ್ಸ್ಕ್ಲಾಮೇಷನ್ ಮಾರ್ಕ್ ಅನ್ನ ಬಳಸಿದ್ದೇನೆ. ಸೊ ಕೆಲವೊಂದು ಸಾರ್ತಿ ಏನಪ್ಪಾ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್ ಗಳಿಗೆ ಫುಲ್ ಪಾಯಿಂಟ್ ಹಾಗೂ ಕೆಲವೊಂದು ಸಾರ್ತಿ ನಾವು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನ ಬಳಸಿ ಈ ವಾಕ್ಯಗಳನ್ನ ಹೇಳಬಹುದು. ಸೊ ದೀಸ್ ಆರ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಪರೇಟಿವ್ ಸೆಂಟೆನ್ಸ್. ಸೊ ಹಾಗಾದ್ರೆ ಪ್ರಿಯ ವೀಕ್ಷಕರೇ, ಈಗ ನಾವು ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ಇರತಕ್ಕಂತಹ ವಿಧಗಳನ್ನು ನೋಡೋಣ. ಸೊ ದೇರ್ ಆರ್ ಮೇನ್ಲಿ ಟೂ ಕೈಂಡ್ಸ್ ಆಫ್ ಇಂಪರೇಟಿವ್ ಸೆಂಟೆನ್ಸ್. ಒನ್ ಈಸ್ ಟೈಪ್ಸ್ ಆಫ್ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ಇರತಕ್ಕಂತಹ ವಿಧಗಳು. ಮೊದಲನೇದು ಪಾಸಿಟಿವ್ ಇಂಪರೇಟಿವ್ ಸೆಂಟೆನ್ಸ್. ಪಾಸಿಟಿವ್ ಇಂಪರೇಟಿವ್ ಸೆಂಟೆನ್ಸ್. ಸೊ ಇಲ್ಲಿ ಪಾಸಿಟಿವ್ ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ನಾವು ನಾಟ್ ಅನ್ನ ಬಳಸಲ್ಲ, ಡು ನಾಟ್ ಅನ್ನ ಬಳಸಲ್ಲ. ನೇರವಾಗಿ ನಾವು ಪಾಸಿಟಿವ್ ನಲ್ಲಿ ನಾವು ವಾಕ್ಯಗಳನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕ್ಲೋಸ್ ದ ಡೋರ್, fetch the watch, bring the glass of water, bring the glass, please save it, ಈ ರೀತಿಯಾದಂತಹ ಅದು ರಿಕ್ವೆಸ್ಟ್ ಆಗಿರಬಹುದು, ಕಮೆಂಟ್ ಆಗಿರಬಹುದು, ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ನಾವು ಬಳಸ್ತೇವೆ. ಈಗ ಎರಡನೇದು ನೆಗೆಟಿವ್ ಇಂಪರೇಟಿವ್ ಸೆಂಟೆನ್ಸ್. ಎರಡನೇ ಟೈಪ್ ಯಾವ್ದಪ್ಪ ಅಂದ್ರೆ ನೆಗೆಟಿವ್ ಇಂಪರೇಟಿವ್ ಸೆಂಟೆನ್ಸ್. ನಾವು ಒಂದು ಇಂಪರೇಟಿವ್ ಸೆಂಟೆನ್ಸ್ ಅನ್ನ ನೆಗೆಟಿವ್ ಮಾಡಬೇಕಾದ್ರೆ ಕಡ್ಡಾಯವಾಗಿ ಡು ನಾಟ್ ಅನ್ನ ಬಳಸಲೇಬೇಕು. ಡು ನಾಟ್ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿ ನಾವು ಯಾವುದೇ ಇಂಪರೇಟಿವ್ ಸೆಂಟೆನ್ಸ್ ಅನ್ನ ನೆಗೆಟಿವ್ ಮಾಡಬಹುದು. ಈಗ ಇಲ್ಲಿ ಕೊಟ್ಟಿರತಕ್ಕಂತಹ ಇದೇ ವಾಕ್ಯಗಳನ್ನ ನಾನು ಇಲ್ಲಿ ನೆಗೆಟಿವ್ ಆಗಿ ಬರೀತೇನೆ. ಫಾರ್ ಎಕ್ಸಾಂಪಲ್, ಕ್ಲೋಸ್ ದ ಡೋರ್ ಇದೆ, ಹೌದಾ, ಕ್ಲೋಸ್ ದ ಡೋರ್. ಇದನ್ನ ನೆಗೆಟಿವ್ ಮಾಡಿದಾಗ ಡು ನಾಟ್ ಕ್ಲೋಸ್ ದ ಡೋರ್, ಅದೇ ರೀತಿಯಾಗಿ ಫೆಚ್ ದ ವಾಚ್, do not fetch the watch, ಅದೇ ರೀತಿಯಾಗಿ
bring the glass. Do not bring the glass. Do not bring the glass. ಹೌದಾ? ಅದೇ ರೀತಿಯಾಗಿ ನಾಲ್ಕನೇದು ಪ್ಲೀಸ್ ಸೇವ್ ಇಟ್. ಅದನ್ನ ನೆಗೆಟಿವ್ ಮಾಡಬೇಕಾದ್ರೆ ಪ್ಲೀಸ್ ಅನ್ನು ನಾವು ಮೊದಲು ಬಳಸಲೇಬೇಕು. ನಂತರ ಡು ನಾಟ್, ಪ್ಲೀಸ್ ಡು ನಾಟ್ ಸೇವ್ ಇಟ್. ನಾನು ಡು ನಾಟ್ ಅನ್ನು ಎಲ್ಲಿ ಬಳಸಿದ್ರೆ ನೋಡಿ, ಪ್ಲೀಸ್ ಇದ್ದಾಗ ಪ್ಲೀಸ್ ಅನ್ನ ಮೊದಲು ಬಳಸಬೇಕು, ನಂತರ ಡು ನಾಟ್ ಅನ್ನು ಬಳಸಿ ಅದು ಮುಂದಿನ ವಾಕ್ಯವನ್ನು ನಾವು ಬರೀಬೇಕು. ಸೊ ಒಟ್ಟಾರೆಯಾಗಿ ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ನಾವು ಪಾಸಿಟಿವ್ ಇಂಪರೇಟಿವ್ ಸೆಂಟೆನ್ಸ್ ಹಾಗೂ ನೆಗೆಟಿವ್ ಇಂಪರೇಟಿವ್ ಸೆಂಟೆನ್ಸ್ ಗಳನ್ನು ನೋಡಿದಾಗ ಪಾಸಿಟಿವ್ ನಲ್ಲಿ ನಾವು ಡು ನಾಟ್ ಅನ್ನು ಬಳಸಲ್ಲ. ಈ ಪಾಸಿಟಿವ್ ನಲ್ಲಿ ಆರ್ಡರ್ ಆಗಿರಬಹುದು, ರಿಕ್ವೆಸ್ಟ್ ಆಗಿರಬಹುದು. ಹೌದಾ? ಎಲ್ಲಿ ಪ್ಲೀಸ್ ಇರ್ತದಲ್ಲ ಅದು ರಿಕ್ವೆಸ್ಟ್ ಗೆ ಸಂಬಂಧಪಡುತ್ತದೆ. ಪ್ಲೀಸ್ ಇಲ್ಲ ಅಂದ್ರೆ ಅದು ಆರ್ಡರ್ ಆಗಿರಬಹುದು, ಕಮಾಂಡ್ ಆಗಿರಬಹುದು, ಸಜೆಷನ್ ಕೂಡ ಆಗಿರಬಹುದು. ಸಜೆಷನ್ ಅಂದ್ರೆ ಸ್ಟಡಿ ವೆಲ್. ಸ್ಟಡಿ ವೆಲ್ ಅಂದ್ರೆ ಚೆನ್ನಾಗಿ ಅಭ್ಯಾಸ ಮಾಡು, ಈಟ್ ವೆಲ್ ಚೆನ್ನಾಗಿ ತಿನ್ನು. ಇವೆಲ್ಲ ಏನಪ್ಪ ಅಂದ್ರೆ ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥದ್ದು, ಸಲಹೆಯನ್ನ ಕೊಡ್ತಕ್ಕಂಥದ್ದು. ಹೌದಾ? ಅವುಗಳು ಕೂಡ ಏನಪ್ಪ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್ ಗೆ ಉದಾಹರಣೆಗಳಾಗ್ತವೆ. ಸೊ ಒಟ್ಟಾರೆಯಾಗಿ ಪ್ರಿಯ ವೀಕ್ಷಕರು, ಈ ಒಂದು ತರಗತಿಯಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅದರ ಡೆಫಿನಿಷನ್ ಮತ್ತು ಅದರ ಒಂದು ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಗಳ ಬಗ್ಗೆ ಅಧ್ಯಯನ ಮಾಡುವುದರೊಂದಿಗೆ ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ಬರ್ತಕ್ಕಂತಹ ಪಾಸಿಟಿವ್ ಇಂಪರೇಟಿವ್ ಸೆಂಟೆನ್ಸ್ ಹಾಗೂ ನೆಗೆಟಿವ್ ಇಂಪರೇಟಿವ್ ಸೆಂಟೆನ್ಸ್ ಗಳ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಸೊ ಪ್ರಿಯ ವೀಕ್ಷಕರೇ, ಮುಂದಿನ ತರಗತಿಯಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳ ಬಗ್ಗೆ ಅಧ್ಯಯನ ಮಾಡ್ತೀನಿ ಅಂತ ಹೇಳ್ತಾ, ಅದರ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಈ ಇಂಪರೇಟಿವ್ ಸೆಂಟೆನ್ಸ್ ಮೇಲಿನ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಈ ಒಂದು ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.